ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಸಂತ ಕನ್ನಡ ಲಾಗ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಗುರುಪೌರ್ಣಮಿ. ಗುರುಪೌರ್ಣಮಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ನಮ್ಮ ಜೀವನಕ್ಕೆ ಜ್ಞಾನವನ್ನು ನೀಡಿದ, ಸರಿಯಾದ ದಾರಿಯನ್ನು ತೋರಿಸಿದ, ಒಳ್ಳೆಯದನ್ನು ಕಲಿಸಿದ ಪ್ರತಿಯೊಬ್ಬರ ಗುರುವನ್ನು ಗೌರವಿಸುವ ಪವಿತ್ರ ದಿನ. ನಮ್ಮ ಜೀವನದಲ್ಲಿ ತಂದೆ ತಾಯಿ ಮೊದಲ ಗುರುಗಳು, ನಂತರ ನಮಗೆ ಅಕ್ಷರ ಜ್ಞಾನವನ್ನು ಕಲಿಸುವ ಶಿಕ್ಷಕರು, ಜೀವನದ ಅನುಭವದಿಂದ ಮಾರ್ಗದರ್ಶನ ನೀಡುವ ಹಿರಿಯರು, ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಗುರುಗಳು. ಇವರೆಲ್ಲರೂ ನಮ್ಮ ಜೀವನದ ಗುರುಗಳೇ. ಗುರು ಪೌರ್ಣಮಿ ಅಂದರೆ ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನು ಸಾಮಾನ್ಯವಾಗಿ ಗುರು ಪೌರ್ಣಮಿ ಎಂದು ಆಚರಿಸುತ್ತಾರೆ. ಗುರು ಎಂಬ ಪದಕ್ಕೆ ಬಹಳ ಆಳವಾದ ಅರ್ಥವಿದೆ. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವವರೇ ಗುರುಗಳು. ನಾವು ಜೀವನದಲ್ಲಿ ಎಷ್ಟೇ ಯಶಸ್ಸು ಗಳಿಸಿದರೂ ಅದರ ಹಿಂದೆ ಯಾರಾದರೂ ಒಬ್ಬರು ನಮಗೆ ದಾರಿ ತೋರಿಸುವವರು ಇರ್ತಾರೆ. ಅದಕ್ಕಾಗಿ ಗುರು ಪೌರ್ಣಮಿ ಎಂದು ನಮ್ಮ ಜೀವನದಲ್ಲಿ ಜ್ಞಾನ ನೀಡಿದ ಎಲ್ಲ ಗುರುಗಳನ್ನು ನೆನಪಿಸಿಕೊಂಡು ಗೌರವಿಸುವುದು ಬಹಳ ಮುಖ್ಯವಾಗಿರುತ್ತೆ. ಅಂದರೆ ಈಗ ವ್ಯಾಸ ಮಹರ್ಷಿ ಮತ್ತು ಗುರು ಪೌರ್ಣಮಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗುರು ಪೌರ್ಣಮಿಯನ್ನು ನಾವು ವ್ಯಾಸ ಪೌರ್ಣಮಿ ಎಂದು ಕರೀತಾರೆ. ಗುರು ಪೌರ್ಣಮಿ ಮತ್ತು ವ್ಯಾಸರ ಬಗ್ಗೆ ತಿಳ್ಕೊಳ್ಳೋಣ. ಗುರು ಪೌರ್ಣಮಿಯನ್ನು ವ್ಯಾಸ ಪೌರ್ಣಮಿ ಎಂದು ಕರೆಯಲಾಗುತ್ತದೆ. ಮಹರ್ಷಿ ವ್ಯಾಸರು ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಋಷಿಗಳಲ್ಲಿ ಒಬ್ಬರಾಗಿರ್ತಾರೆ. ಮಹಾಭಾರತದ ರಚನೆಗೆ ಅವರ ಪಾತ್ರ ಬಹಳ ಮಹತ್ವದ್ದು. ಪುರಾಣಗಳು ಮತ್ತು ದೇವ ಪರಂಪರೆಯ ಜ್ಞಾನವನ್ನು ಮುಂದಿನ ಪೀಳಿಗೆಗಳಿಗೆ ತಲುಪಿಸುವಲ್ಲಿ ವ್ಯಾಸರ ಪರಂಪರೆಯನ್ನು ಅತ್ಯಂತ ಗೌರವದಿಂದ ಸ್ಮರಿಸಲಾಗುತ್ತದೆ. ಆದ್ದರಿಂದ ಗುರು ಪೌರ್ಣಮಿಯಂದು ವ್ಯಾಸ ಮಹರ್ಷಿಯನ್ನು ಸ್ಮರಿಸುವ ಸಂಪ್ರದಾಯವೂ ಇದೆ. ನಮಗೆ ಗುರುಗಳು ಏನು ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಗುರು ಎಂದರೆ ಕೇವಲ ಪಾಠ ಹೇಳುವವರು ಅಲ್ಲ, ನಾವು ತಪ್ಪು ಮಾಡಿದಾಗ ಸರಿಪಡಿಸುವವರು ಗುರು. ನಾವು ಸೋತಾಗ ಮತ್ತೆ ಪ್ರಯತ್ನಿಸಲು ಧೈರ್ಯ ನೀಡುವವರು ಗುರು. ನಮಗೆ ಗೊತ್ತಿಲ್ಲದ ವಿಷಯವನ್ನು ತಿಳಿಸಿಕೊಡುವವರು ಗುರು. ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಬೆಳೆಸುವವರು ಗುರು. ಒಬ್ಬ ಒಳ್ಳೆಯ ಗುರು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವವರು. ಕೆಲವೊಮ್ಮೆ ಗುರು ಹೇಳುವ ಒಂದು ಸಣ್ಣ ಮಾತು ಕೂಡ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಗುರುವನ್ನು ಗೌರವಿಸುವುದು ಹೇಗೆ ಅಂತ ತಿಳ್ಕೊಳ್ಳೋದಾದರೆ, ಗುರು ಪೌರ್ಣಮಿಯಂದು ಬೆಳಗ್ಗೆ ಎದ್ದು ದೇವರನ್ನು ಸ್ಮರಿಸಿ ನಮ್ಮ ಗುರುಗಳನ್ನು ನೆನಪಿಸಿಕೊಳ್ಳುವುದು, ಮತ್ತು ನಮಗೆ ವಿದ್ಯೆ ಕಲಿಸಿದ ಶಿಕ್ಷಕರಿಗೆ ಕೈಲಾದರೆ ಕರೆ ಮಾಡಿಬಿಟ್ಟು ಅಥವಾ ಸಂದೇಶ ಕಳುಹಿಸಿ ಆಶೀರ್ವಾದ ಪಡೆಯಬಹುದು. ಮತ್ತು ಮನೆಯಲ್ಲಿ ತಂದೆ ತಾಯಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವುದು. ಆಧ್ಯಾತ್ಮಿಕ ಗುರುಗಳಿದ್ದರೆ ಅವರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಬಹುದು. ಮತ್ತು ಇವೆಲ್ಲಕ್ಕಿಂತ ಮುಖ್ಯವಾಗಿ ಗುರುಗಳು ಕಲಿಸಿದ ಒಳ್ಳೆಯ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಗುರುಗಳನ್ನು ಗೌರವಿಸುವ ಅತ್ಯುತ್ತಮ ಮಾರ್ಗವೆಂದರೆ ಅವರು ಕಲಿಸಿದ ಒಳ್ಳೆಯ ದಾರಿಯಲ್ಲಿ ನಡೆಯುವುದು. ಗುರು ಇಲ್ಲದೆ ಜ್ಞಾನ ಸಾಧ್ಯವೇ ಅಂತ ಕೇಳೋದಾದರೆ, ಪುಸ್ತಕಗಳಿಂದ ನಮಗೆ ಸಾಕಷ್ಟು ಜ್ಞಾನ ಸಿಗುತ್ತದೆ, ಆದರೆ ಆ ಜ್ಞಾನವನ್ನು ಜೀವನದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ತಿಳಿಸುವವರು ಗುರು. ಒಬ್ಬ ವಿದ್ಯಾರ್ಥಿಗೆ ಪುಸ್ತಕದಲ್ಲಿ ಪಾಠ ಓದುವ ಒಂದು ವಿಷಯ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬಳಸುವುದು ಇನ್ನೊಂದು ವಿಷಯ. ಆದ್ದರಿಂದ ಗುರುಗಳ ಮಾರ್ಗದರ್ಶನ ಬಹಳ ಅಮೂಲ್ಯ. ನಮ್ಮ ಜೀವನದಲ್ಲಿ ಅನೇಕ ಜನರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಲಿಸುತ್ತಾರೆ. ಕೆಲವರು ಪಾಠ ಕಲಿಸುತ್ತಾರೆ, ಕೆಲವರು ಅನುಭವದಿಂದ ಕಲಿಸುತ್ತಾರೆ, ಇನ್ನು ಕೆಲವರು ತಮ್ಮ ಜೀವನದ ಉದಾಹರಣೆಯಿಂದ ಕಲಿಸುತ್ತಾರೆ. ಅವರನ್ನೆಲ್ಲ ಗೌರವದಿಂದ ನೆನಪಿಸಿಕೊಂಡು ಗುರು ಪೌರ್ಣಮಿಯ ಸುಂದರ ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ. ಗುರು ಪೌರ್ಣಮಿಯಂದು ಮಾಡಬಹುದಾದ ಸರಳ ಪೂಜೆಗಳನ್ನು ನಾನು ತಿಳಿಸ್ಕೊಡ್ತೀನಿ. ಗುರು ಪೌರ್ಣಮಿಯಂದು ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ದೀಪ ಹಚ್ಚಬಹುದು. ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಪೂಜೆ ಮಾಡಬಹುದು. ಗುರುಗಳ ಫೋಟೋ ಇದ್ದರೆ ಅದನ್ನು ಸ್ವಚ್ಛವಾಗಿ ಇಟ್ಟು ಹೂಗಳನ್ನು ಅರ್ಪಿಸಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬಹುದು.
ನಮಗೆ ಜ್ಞಾನ ನೀಡಿದ ಎಲ್ಲ ಗುರುಗಳಿಗೆ ನಮ್ಮ ನಮಸ್ಕಾರ. ಸದಾ ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿ ಮತ್ತು ವಿವೇಕವನ್ನು ನಮಗೆ ನೀಡಿ ಎಂದು ಮನಸ್ಸಿಂದ ಪ್ರಾರ್ಥಿಸಬಹುದು. ಪೂಜೆಯಲ್ಲಿ ದೊಡ್ಡ ದೊಡ್ಡ ಆಚರಣೆಗಳಿಗಿಂತ ಭಕ್ತಿ ಮತ್ತು ಕೃತಜ್ಞತೆಯ ಮನಸ್ಸು ಮುಖ್ಯ. ತಂದೆ ತಾಯಿ ಕೂಡ ನಮ್ಮ ಮೊದಲ ಗುರುಗಳಾಗಿರ್ತಾರೆ. ನಾವು ಮರೆಯಬಾರದು ಒಂದು ವಿಷಯ ಎಂದರೆ ನಮ್ಮ ಜೀವನದಲ್ಲಿ ಮೊದಲ ಗುರುಗಳು ನಮ್ಮ ತಂದೆ ತಾಯಿ. ನಾವು ಮಾತನಾಡಲು ಕಲಿಯುವುದರಿಂದ ಹಿಡಿದು ನಡೆಯುವುದು, ಒಳ್ಳೆಯದು ಕೆಟ್ಟದ್ದು ತಿಳಿದುಕೊಳ್ಳುವುದು, ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಕಲಿಯುವವರೆಗೂ ತಂದೆ ತಾಯಿ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದ್ದರಿಂದ ಗುರು ಪೌರ್ಣಮಿಯಂದು ತಂದೆ ತಾಯಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವುದು ಬಹಳ ಸುಂದರವಾದ ವಿಚಾರ. ಶಿಕ್ಷಕರಿಗೆ ಕೃತಜ್ಞತೆ ತಿಳಿಸುವುದು. ನಮ್ಮ ಶಾಲೆ ಕಾಲೇಜುಗಳ ಶಿಕ್ಷಕರನ್ನು ಕೂಡ ಈ ದಿನ ನೆನಪಿಸಿಕೊಂಡು ಅವರಿಗೆ ಒಂದು ಕೃತಜ್ಞತೆ ತಿಳಿಸುವುದು. ನಮಗೆ ಅಕ್ಷರ ಜ್ಞಾನ ನೀಡಿದ ಶಿಕ್ಷಕರನ್ನು ನಾವು ಜೀವನ ಪೂರ್ತಿ ಮರೆಯಬಾರದು. ಅವರು ನಮ್ಮ ತಪ್ಪುಗಳನ್ನು ತಿದ್ದಬಹುದು, ಕೆಲವೊಮ್ಮೆ ಗದರಿಸಬಹುದು, ಆದರೆ ಅದರ ಹಿಂದೆ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಎಂಬ ಕಾಳಜಿ ಇರುತ್ತದೆ. ಆದ್ದರಿಂದ ನಮ್ಮ ಶಿಕ್ಷಕರಿಗೆ ಸದಾ ಗೌರವ ನೀಡಬೇಕು. ಗುರುಗಳ ಆಶೀರ್ವಾದದ ಮಹತ್ವ. ಜೀವನದಲ್ಲಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ನಮಗೆ ದಾರಿ ತೋರಿಸುವವರನ್ನು ಮರೆಯಬಾರದು. ನಮ್ಮ ಯಶಸ್ಸಿನಲ್ಲಿ ನಮ್ಮ ಶ್ರಮದ ಜೊತೆಗೆ ಗುರುಗಳ ಮಾರ್ಗದರ್ಶನವೂ ಇರುತ್ತದೆ. ಗುರುಗಳ ಆಶೀರ್ವಾದ ಎಂದರೆ ಕೇವಲ ಒಂದು ಮಾತಲ್ಲ, ಅವರು ನಮಗೆ ನೀಡಿದ ಜ್ಞಾನ, ಸಂಸ್ಕಾರ, ಶಿಸ್ತು ಮತ್ತು ಜೀವನದ ಪಾಠಗಳನ್ನು ನಮ್ಮ ಜೊತೆಗೆ ಸದಾ ಇರುತ್ತದೆ. ಈ ಗುರು ಪೌರ್ಣಮಿಯ ಸಂದೇಶ. ಈ ಗುರು ಪೌರ್ಣಮಿಯಂದು ನಾವು ಒಂದು ಒಳ್ಳೆಯ ಸಂಕಲ್ಪ ಮಾಡೋಣ. ನಮಗೆ ಜ್ಞಾನ ನೀಡಿದವರನ್ನು ಗೌರವಿಸೋಣ, ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳೋಣ, ಶಿಕ್ಷಕರನ್ನು ಗೌರವಿಸೋಣ. ನಮ್ಮ ಜೀವನದಲ್ಲಿ ದಾರಿ ತೋರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸೋಣ ಮತ್ತು ನಮಗೆ ತಿಳಿಸಿರುವ ಒಳ್ಳೆಯ ವಿಷಯವನ್ನು ಇನ್ನೊಬ್ಬರಿಗೆ ಕಲಿಸುವ ಮೂಲಕ ನಾವು ಕೂಡ ಯಾರಿಗಾದರೂ ಒಬ್ಬ ಒಳ್ಳೆಯ ಮಾರ್ಗದರ್ಶನ ಕೊಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಶೇರ್ ಮಾಡಿ.